ನೀನು ನಿನ್ನನ್ನು ಎಷ್ಟು ಬದಲಾಯಿಸಿಕೊಳ್ಳುತ್ತೀಯೋ ಅಷ್ಟು ಈ ಸಮಾಜ ಆಶ್ಚರ್ಯಪಡುತ್ತದೆ. ಒಂದು ಪ್ರಶ್ನೆಯನ್ನು ನಿನ್ನನ್ನು ನೀನು ಕೇಳಿಕೊ. ನಿನ್ನ ಕನಸಿಗಾಗಿ ನಿನ್ನನ್ನು ಬದಲಾಯಿಸಿಕೊಳ್ಳುವ ಧೈರ್ಯ ಮತ್ತು ಸಾಮರ್ಥ್ಯ ನಿನಗಿದೆಯೇ? ಯಶಸ್ಸಿನ ಹಾದಿಯಲ್ಲಿ ನಡೆಯಬೇಕಾದರೆ ಕೆಲವು ಅಭ್ಯಾಸಗಳನ್ನು ಮತ್ತು ಸಮಯ ವ್ಯರ್ಥ ಮಾಡುವ ವಿಷಯಗಳನ್ನು ಹಿಂದೆ ಬಿಟ್ಟು ಬರಲೇಬೇಕು. ನಿನ್ನ ಬೆಳವಣಿಗೆಯನ್ನು ಇಷ್ಟಪಡದವರು, ನಿನ್ನ ಸಮಯವನ್ನು ಹಾಳು ಮಾಡುವವರು ಮತ್ತು ನಿನ್ನ ಸಾಮರ್ಥ್ಯವನ್ನು ಕುಗ್ಗಿಸುವವರಿಂದ ದೂರವಾಗುವುದು ತಪ್ಪಲ್ಲ. ಇಂದು ನೀನು ಈ ಸ್ಥಾನಕ್ಕೆ ಬಂದಿದ್ದರೆ ಅದಕ್ಕೆ ಕಾರಣ ಅದರ ಹಿಂದೆ ನಿನ್ನ ತ್ಯಾಗ, ಪರಿಶ್ರಮ ಮತ್ತು ನಿನ್ನ ಮೇಲೆ ನೀನು ಇಟ್ಟ ನಂಬಿಕೆ. ಒಂದು ವೇಳೆ ನೀನು ಜನರ ಮಾತುಗಳಿಗೆ ಕಿವಿಗೊಟ್ಟು ನಿನ್ನ ಕನಸುಗಳನ್ನು ಬದಿಗಿಟ್ಟಿದ್ದರೆ ಇಂದು ಈ ಮಟ್ಟಕ್ಕೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತದೆ. ಆದರೆ ಆ ಕನಸುಗಳನ್ನು ಸಾಧಿಸುವವರು ಯಾರು ಗೊತ್ತಾ? ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವವರು. ಆದ್ದರಿಂದ ನಿನ್ನ ಸಮಯ, ಶಕ್ತಿ ಮತ್ತು ಗಮನವನ್ನು ನಿನ್ನ ಭವಿಷ್ಯದ ಮೇಲೆ ಹೂಡು. ಜನರ ಟೀಕೆಗಳಲ್ಲಿ ಸಿಲುಕಿ ನಿನ್ನ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ನಿನಗೆ ದೊಡ್ಡ ಸಾಧನೆ ಮಾಡಬೇಕು, ವಿಭಿನ್ನವಾಗಿ ಬೆಳೆಯಬೇಕು ಎಂದಾದರೆ ಎಲ್ಲರಂತೆ ಬದುಕುವುದನ್ನು ಬಿಡು. ಗುಂಪಿನ ಜೊತೆ ನಡೆಯಬಹುದು, ಆದರೆ ನಿನ್ನ ಗುರಿ, ನಿನ್ನ ದಾರಿ ನಿನಗೆ ಸ್ಪಷ್ಟವಾಗಿರಬೇಕು. ನೆನಪಿರಲಿ, ನಿನ್ನ ಜೀವನವನ್ನು ಬದಲಾಯಿಸುವ ಶಕ್ತಿ ನಿನ್ನಲ್ಲೇ ಇದೆ. ನಿನ್ನ ಕೈ ಹಿಡಿದು ನಿನ್ನನ್ನು ಯಶಸ್ಸಿನತ್ತ ಕರೆದೊಯ್ಯಲು ಯಾರೂ ಬರುವುದಿಲ್ಲ. ನಿನ್ನ ಕನಸುಗಳನ್ನು ನನಸಾಗಿಸಲು ನೀನೇ ಮೊದಲ ಹೆಜ್ಜೆ ಇಡಬೇಕು. ಏನನ್ನೇ ಸಾಧಿಸಬೇಕಾದರೂ ಅದು ನಿನ್ನ ಪರಿಶ್ರಮದಿಂದಲೇ ಸಾಧಿಸಬೇಕು. ನಿನ್ನ ಮೇಲೆ ನಂಬಿಕೆ ಇಟ್ಟುಕೋ. ಒಂದು ದೃಢವಾದ ನಿರ್ಧಾರ ಮಾಡು. ನಾನು ಇದನ್ನು ಸಾಧಿಸುತ್ತೇನೆ. ಆ ನಂಬಿಕೆ, ಆ ಶಿಸ್ತು ಮತ್ತು ಆ ಪರಿಶ್ರಮವೇ ನಿನ್ನನ್ನು ಯಶಸ್ಸಿನ ಶಿಖರಕ್ಕೆ ಕರೆದೊಯ್ಯುತ್ತದೆ. ನಿನ್ನ ಮೇಲೆ ಭರವಸೆ ಇರಬೇಕು. ಆಗಲೇ ಜೀವನದಲ್ಲಿ ಬರುವ ಎಲ್ಲ ಚಾಲೆಂಜ್ಗಳನ್ನು, ಎಲ್ಲ ಕಷ್ಟಗಳನ್ನು ಸ್ವೀಕರಿಸಿ ಧೈರ್ಯವಾಗಿ ಎದುರಿಸಿ ನಮ್ಮ ಗುರಿಯತ್ತ ಸಾಗಬೇಕು. ಯಾವಾಗ ನಾವು ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ತಾಳ್ಮೆಯಿಂದ ಕೆಲಸ ಮಾಡುತ್ತೇವೋ ಆಗ ನಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುವ ಪ್ರೇರಣೆ ಸಿಗುತ್ತದೆ. ನಿನ್ನ ಕನಸುಗಳಿಗಾಗಿ ಮಾಡಿದ ಪ್ರತಿಯೊಂದು ಪ್ರಯತ್ನವು ನಿನ್ನನ್ನು ಯಶಸ್ಸಿನ ಒಂದು ಹೆಜ್ಜೆ ಹತ್ತಿರಕ್ಕೆ ಕರೆದೊಯ್ಯುತ್ತದೆ. ಯಶಸ್ಸು ಅದೃಷ್ಟದಿಂದ ಸಿಗೋದಿಲ್ಲ, ನಿರಂತರ ಪರಿಶ್ರಮದಿಂದ ಸಿಗುತ್ತದೆ. ನೆನಪಿರಲಿ, ಕೊನೆಯವರೆಗೂ ಹೋರಾಡುವವರೇ ಇತಿಹಾಸ ಸೃಷ್ಟಿಸುತ್ತಾರೆ.